ಹತ್ರ ಇದೆ. ಜೈ ಬೋಲೆ ಕೇದಾರ್ನಾಥ್, ಜೈ ಬಾಬಾ. ಡೆಲ್ಲಿ ನಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ. ಬಸ್ಸು ಇಲ್ಲಿ ಮಾತ್ರ ಇರಕ್ ಹೋಗ್ಬೇಡಿ, ಬರ್ತೀರಾ ಡೈರೆಕ್ಟ್ ಹರಿದ್ವಾರ್ಗೆ ಹೋಗ್ಬಿಡಿ. ಸೊ ಎಲ್ಲಿ ಅಂದ್ರೆ ಡೆಲ್ಲಿಲಿ ಫುಲ್ಲು ಎಷ್ಟು ಅಂದ್ರೆ ಫುಲ್ಲು ಬಿಸಿಲಿದೆ. ಅಲ್ಲಂತೂ ಇರಕ್ಕೆ ಹೋಗ್ಬೇಡಿ, ಸೀದಾ ಹೋಗ್ಬಿಡಿ ಹರಿದ್ವಾರ್ಗೆ ಹೋಗ್ಬಿಟ್ಟು ಹಂಗೆ ಸೋಂಪ್ರಾಯಿಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಸ್ಟೇ ಮಾಡಿ. ಅಲ್ಲಾರು ಇದೆ. ಇಲ್ಲಿ ಡೆಲ್ಲಿಲಿ ಅಂತೂ ಇರಕ್ಕೆ ಹೋಗ್ಬೇಡಿ. ತುಂಬಾ ವರ್ಷಗಳಿಂದ ಪ್ಲಾನ್ ಮಾಡಿ 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 ಫೈನಲಿ ಹೋಗ್ತಾ ಇದ್ದೀವಿ. ನಮಗೆ ಇವರೆಲ್ಲ ಟ್ರೈನಲ್ಲಿ ಪರಿಚಯ ಆಗಿದ್ದು ಬಸ್ಸು ನೋಡಿ. ಎಲ್ಲರೂ JP ನಗರ್ ಹುಡುಗ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬನ್ನಿ, ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಹ್ಯಾಪಿ ಜರ್ನಿ. ಎಲ್ಲ ಹ್ಯಾಪಿ ಜರ್ನಿ. ಇವರೆಲ್ಲ ಅಮರ್ನಾಥ್ಗೆ ಹೋಗ್ತವ್ರೆ, ನಾವು ಕೇದಾರ್ನಾಥ್ಗೆ ಹೋಗ್ತಾ ಇದೀವಿ. ಬಸ್ಸು ಬರೋ ವರ್ಷ ಇವ್ರ ಜೊತೆನೆ ಹೋಗೋದು ಅಮರ್ನಾಥ್ಗೆ. ಅವರೇ ಎಷ್ಟು ಸಲ ಹೋಗಿದ್ದೀರಣ್ಣ ಕೇದಾರ್ನಾಥ್ಗೆ? 7 ಸಲ ಹೋಗಿದ್ದೀರಾ? ಅಮರ್ನಾಥ್ 2 ಸಲ. ಅಮರ್ನಾಥ್ ಬದ್ರಿನಾಥ್ 2 ಸಲ. ಗಂಗೋತ್ರಿ 1 ಸಲ ಹೋಗಿದ್ದಾರೆ. ಫುಲ್ ಎಕ್ಸ್ಪೀರಿಯನ್ಸ್ ಇರೋರ್ನ ಕರ್ಕೊಂಡು ಹೋಗ್ತವ್ರೆ ಅವ್ರ ಜೊತೆ. ಸೊ ನೋಡ್ತಾ ಇರ್ಬೋದು, ಇವರೆಲ್ಲ ನಮಗೆ ಪರಿಚಯ ಆಗಿರೋರು ಇವರೆಲ್ಲ ಟ್ರೈನಲ್ಲಿ. ನೋಡಿ ಫ್ರೆಂಡ್ಸ್, ಟ್ರೈನ್ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಕೊಡ್ಮಲ್ 125 ಎಂಕ ಸ್ಪೀಡು. ನಮ್ಮ ಹುಡುಗ ಅವ್ರ ಅಮ್ಮನಿಗೆ ಹೇಳ್ಬಿಟ್ಟು 50 ಚಪಾತಿ ಮಾಡಿಸ್ಕೊಬಂದವನ್ ಗುರು. 50 ಚಪಾತಿ ಐತೆ ಇಲ್ಲಿ. ಡೆಲ್ಲಿಗೆ ಹೋಗೋವರೆಗೂ ತಿನ್ಬೋದು ಅನ್ಕೊಂತೀನಿ ಮೋಸ್ಟ್ಲಿ. ಎಷ್ಟೈತೆ ಚಪಾತಿ? 55. ಗುಡ್ ನೈಟ್. ಲೈಟ್ ಆಫ್ ಮಾಡ್ಬಿಡು. ನೋಡಿ ಫುಲ್ಲು ಬೆಳಕಿದೆ. ಟ್ರೈನಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ. ಯಶವಂತಪುರ ಅಲ್ಲಿ 1 ಅವರ್ಗೆ ಒಂದ್ಸಲ ಒಂದೊಂದು ಸ್ಟೇಷನ್ಗೂ ಸ್ಲೀಪರ್ ಕ್ಲಾಸ್ ಅಲ್ಲಿ ಚೆಕ್ಕಿಂಗ್ ಅವ್ರು ಬರ್ತಾ ಇರ್ತಾರೆ. ಸೊ ರಿಸರ್ವೇಶನ್ ಆಗಿದ್ರೆ ಮಾತ್ರ ಹತ್ತಿ, ಇಲ್ಲ ಅಂದ್ರೆ ಫೈನ್ ಫಿಕ್ಸ್. ನಾನಂತೂ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಒಂದು ಜೆರಾಕ್ಸ್ ತಂದು ಅನ್ಸ್ಬಿಡ್ತೀನಪ್ಪ. ಸುಮ್ಮನೆ ಹೇಳಕ್ಕಾಗಲ್ಲ. ಅವಾಗ ತೋರಿಸ್ತಾರೆ ನೋಡಿ, ಅವಾಗಿಂದ 5 ಸಲ ತೋರಿಸ್ತಾ ಇದ್ದೀನಿ. 5ನೇ ಸಲ ಇದು. ಇನ್ನು ತುಮಕೂರು ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ. ಸೊ ನೋಡ್ಕೊಂಡು ಮಾಡಿ ಹತ್ತಿ. ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಇದೇ ನಮ್ಮ ಆಟೋದಲ್ಲೆಲ್ಲ ಪ್ಯಾಕಿಂಗ್ ಆಗಿತ್ತೆ. ಇನ್ನು 1 ಅವರಲ್ಲಿ ರೀಚ್ ಆಗ್ಬೇಕು ಅಲ್ಲಿಗೆ. ನೋಡಿ ಇಷ್ಟೆಲ್ಲ ಲಗೇಜ್ ಐತೆ. ಬಂದ ಇನ್ನ 1 ಅವರಲ್ಲಿ ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಯಶವಂತಪುರ. ಅಂತಿದ್ದ ಆಮೇಲೆ ಹೇಳ್ತಿದ್ದೆ ಗೊತ್ತಾಗಿವಳ ಅಂತ. ಹುಡುಗರೆಲ್ಲ ಅಲ್ಲಿ ಹೋಯ್ತವ್ರೆ. ರೆಡಿ ಆಗ್ಬಿಟ್ಟು ನಜಾಮುದ್ದೀನ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಇದು ಯಶವಂತಪುರ ರೈಲ್ವೆ ಸ್ಟೇಷನ್. ಸೊ ಇಲ್ಲಿಂದ ಹೋಗ್ಬೇಕು ನಾವು. S4 ಸ್ಲೀಪರ್ ಕ್ಲಾಸ್ ಮಾಡಿರೋದು ಹೋಗ್ಬೇಕಾರೆ. ಸೊ ಬರ್ಬೇಕಾರೆ AC ಕ್ಲಾಸ್ ಮಾಡಿದ್ದೀವಿ. ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ ನಜಾಮುದ್ದೀನ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಅಂದರೆ ಡೆಲ್ಲಿ ರೈಲ್ವೆ ಸ್ಟೇಷನ್, ಡೆಲ್ಲಿ ಓಲ್ಡ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಹೋಗ್ಬೇಕು ಬಸ್ಸು. ಇದೇ ನಮ್ಮ S4 ಹತ್ರ ಇದೆ. ಜೈ ಬೋಲೆ ಕೇದಾರ್ನಾಥ್, ಜೈ ಬಾಬಾ. ಹಾಂ, ಇಲ್ಲ ಕುಂದ್ರೆ 48 ಇಲ್ಲ ಎಲ್ಲ ಇರುತ್ತೆ. ಅದು ನನಗೆ ನಂದು ನನ್ನ ಸೀಟ್ ಇದು, ನನ್ನ ಸೀಟ್ ಅದು ಹಿಡ್ಕೊಳ್ಳೋ ಇದು. ಇದು ನನ್ನ ಸೀಟು, ಇದು ಅವ್ರಿಬ್ಬರದು. ಮೇಲೆ ಕೆಳಗಡೆ
ಸಮರಕಾಂತಿ ಎಕ್ಸ್ಪ್ರೆಸ್ ಟ್ರೈನು. ಸೊ ಬಾತ್ರೂಮ್ ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ. ಸ್ಲೀಪರ್ ಕ್ಲಾಸಲ್ಲಿ ಪರವಾಗಿಲ್ಲ, ಸ್ವಲ್ಪ ಸ್ವಚ್ಛದಿಂದ ಇಟ್ಟಿದ್ದಾರೆ. ನೀಟಾಗೈತೆ ಗುರು, ಸ್ವಲ್ಪ ಪರವಾಗಿಲ್ಲ. ಒಳಗಡೆ glass ಆಕ್ಚುಲಿ ಹೋಗ್ತಾ ಹೋಗ್ತಾ ಏನಾಗುತ್ತೋ ಗೊತ್ತಿಲ್ಲ. ಹೊರಗಡೆ ಎಲ್ಲ ನೋಡ್ಕೊಂಡು ತುಂಬಾ ಚೆನ್ನಾಗೇನಿದೆ. ಸಡನ್ ಆಗಿ ಫಸ್ಟ್ ಕೈ ತಗೊಂಬೈತಲ್ಲ ಕೈ ಆಚೆ. ಬಾತ್ರೂಮ್ ಯಾರು ಅನ್ಕೊಂಡವನು ಎಣ್ಣೆ ಹೊಡೆದು ಎಣ್ಣೆ ಗಾಡಿ ಅಲ್ಲೇ ಇಟ್ಬಿಡ್ತೀಯಾ? ಅಲ್ಲೇ ಇಟ್ಬಿಡು ಮೇಲೆ. ಹತ್ತು ಲೀಟ್ರ್ ಕ್ಯಾನ್ ತಂದವನ್ ಗುರು ಅವನು. 10 ಲೀಟ್ರ್ ನೀರು ತಂದವನೇ. ಸ್ನ್ಯಾಕ್ಸ್ ಇಲ್ಲೇ ಐತೆ, ಐತೆ, ಊಟ ಗೀಟ ಎಲ್ಲ ಮಾಡ್ಕೊಂಡೆ ಬಿಡ್ತಾರೆ. ಇನ್ನೊಂದು ಬ್ಯಾಗ್ ಐತೆ, ಇನ್ನೊಂದು ಕ್ಯಾಂಪ್ ಬೇರೆ ಐತೆ. ಅಲ್ಲೊಂದು ಬ್ಯಾಗ್ ಐತೆ ದೊಡ್ಡದು. ಕ್ಯಾಂಪಿಂದ ಇಟ್ಕೊಂಡು ಬಂದ್ಕೊಂಡ್ಬಿಡ್ತಲೆ ಹತ್ರ. ತಲೆ ಹತ್ರ ಐತೆ ಅಂತ. ಇಲ್ಲ, ನಾನೇ ಇಲ್ಲಿ ಇಟ್ಕೊಬೇಡ, ಇಟ್ಕೊಂಡ್ಬಿಡ್ತಾರೆ. ಇಲ್ಲಿ ಇಟ್ಬಿಡು, ಹೇಳ್ಕೊಳಕ. ಸೊ ಫೈನಲಿ ಬಂದ್ವಿ ನಜಾಮ್ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ. ಸೊ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅವರು. ನೋಡಿ ಫುಲ್ ಖಾಲಿ ಇದೆ. ಇಲ್ಲೆಲ್ಲ ಯಾರು ಬುಕ್ಕೇ ಮಾಡಿಲ್ಲ ನೋಡಿ, ಎಂಕ ಇನ್ನೂ ಬಂದಿಲ್ಲ, ಬುಕ್ಕೇ ಮಾಡಿಲ್ಲ ಎಲ್ಲರೂ. 50 ಚಪಾತಿ ಮಾಡಿಸ್ಕೊಂಡ್ಬಂದವನು ಎಂಕ ಇದೆ ಖುಷಿಗೆ. ಡೆಲ್ಲಿಗೆ ಹೋಗೋವರೆಗೂ ತಿನ್ಬೋದ ಗುರು, ಏನು ಟೆನ್ಷನ್ ಇಲ್ಲ. ಅಂದ್ರೆ 2 ರಾತ್ರಿ 1 ಬೆಳಿಗ್ಗೆ, ಅಂದ್ರೆ ಶುಕ್ರವಾರ ರಾತ್ರಿ ಅಲ್ಲಿ ಇರ್ತೀವಿ. ಸೊ ನೋಡಿ ನಮ್ಮ ಹುಡುಗರೆಲ್ಲ ಫುಲ್ಲು ಎಲ್ಲ ರೆಡಿ ಮಾಡ್ಕೊಂಡು ಫುಲ್ಲು ಸುಸ್ತಾಗಿ ಟ್ರೈನಲ್ಲಿ ಕುತ್ಕೊಂಡಿದ್ದೀವಿ. ಸ್ಲೀಪರ್ ಕ್ಲಾಸ್ ಬುಕ್ ಮಾಡಿದ್ದೀವಿ. ಇವಾಗ ಮಾತ್ರ ಹಿಂಗಿದೆ ಟ್ರೈನು, ಫುಲ್ ಖಾಲಿ. ಬರ್ತಾ ಬರ್ತಾ ತೋರಿಸ್ತೀನಿ ಬನ್ನಿ ಹೆಂಗೆ ವಿಷಯ. ಇನ್ನ ಬೆಂಗಳೂರು ಒಂದು 10 ಕಿಲೋಮೀಟರ್ ಬಂದಿರ್ಬೋದು ಅಷ್ಟೇ. ಹತ್ತತ್ರ ತುಮಕೂರು ಬಂದಿರ್ಬೋದು. ನೆಕ್ಸ್ಟ್ ಸ್ಟಾಪ್ ತುಮಕೂರು ಇರಬೇಕು. ಫುಲ್ಲು ಮಳೆ ಬರ್ತೈತೆ, ಸಖತ್ ವೆದರು ಮಾತ್ರ. ನೋಡಿ ಇನ್ನೊಂದ್ಸಲ, ವಾವ್ ವಾವ್ ವಾವ್. ತುಮಕೂರು ರೈಲ್ವೆ ಸ್ಟೇಷನ್ ಬಂತು. ಸೊ ಟೈಮು 1:50ಕ್ಕೆ ಬಿಟ್ಟಿದ್ದು, 2:50ಕ್ಕೆ ಇಲ್ಲೈತೆ. 1 ಅವರ್ಗೆ ತುಮಕೂರು ರೈಲ್ವೆ ಸ್ಟೇಷನಲ್ಲಿ ಐತೆ. ₹700 ಫೈನ್ ಕಟ್ತವ್ರೆ. 700 ರೂಪಾಯಿ ಫೈನ್ ಕಟ್ಟಬೇಕು ಗುರು. ಅದಕ್ಕೆ ಹುಷಾರಾಗಿ ಬುಕ್ಕಿಂಗ್ ಮಾಡ್ಕೊಂಡು ಬನ್ನಿ, ವಿಷಯ ಹೇಳೋದು. ನೋಡಿ 700 ರೂಪಾಯಿ. ಹಿಂಗೆ ನೋಡ, ಎಲ್ಲ ಆಫ್ ಮಾಡು ಬಂಗೋರೆ. ಏನೋ ಮಾಡ್ತಾ ಇದ್ದೆ, 12 ಗಂಟೆ ಆಗೈತೆ ರಾತ್ರಿ. ಕುಡಿದ್ಬಿಟ್ಟು ಮನ್ಕೋ ನೋಡ. ಅರ್ಧ ಲೀಟ್ರ್ 10 ಲೀಟ್ರಲ್ಲಿ 5 ಲೀಟ್ರ್ ಖಾಲಿನೇ ಮಾಡ್ಬಿಟ್ಟಿದ್ಯಾ. ಕುಡ್ದು ಸಾಕಾಗಲ್ಲ. ಬೆಳಗ್ಗೆ ಹೌದಾ? ಅವನಲ್ಲಿ ಮನ್ಗೋನೆ. ಇನ್ನೊಬ್ಬ ಬಂದಿರೋದು ಮನ್ಕೊಂಡಿರ್ತಾರೆ. ಸೊ ಮನ್ಕೊಳ್ಳೋ, ಆಫ್ ಮಾಡೋ. ಭಯಾಗ ಹೇಳ, ಆಫ್ ಮಾಡಿ. ಆ ಭಯಾಗ ಸರಿ, ನೀವೇ ಆಫ್ ಮಾಡ್ಬಿಡು. ಬೆಳಿಗ್ಗೆ ಯಾವ ರೈಲ್ವೆ ಸ್ಟೇಷನ್ ಇರ್ತೀವೋ ಗೊತ್ತಿಲ್ಲ. ಸೊ ಅಲ್ಲಿ ಹೋಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಬಸ್ಸು ದೀಪ ಎದ್ದ ಜಾಡಿಸ್ತಾನೆ, ನಾವು ಅಲ್ಲಿ ಉಡಿಸ್ತಾ ಇದ್ದೀವಿ. ಸೊ 2ನೇ ದಿನ ಇದು. ಬಿಡ್ಡಪ್ಪ ಇದ್ದಾನೆ ಅವನು ಅದೇ.
ಪ್ಯಾಕೆಟ್ ವಿಮಲ್ ತಂದವರು, ಒಂದು ಪ್ಯಾಕೆಟ್ ವಿಮಲ್ ತಂದು ತಿಂತವ್ರೆ. ಬಾತ್ರೂಮ್ ತೋರಿಸ್ತೀನಿ ಬನ್ನಿ. ಇವಾಗ ಬಾತ್ರೂಮಲ್ಲಿ ಎಷ್ಟು ಓಡವ್ರೆ ಅಂದರೆ ವಿಮಲ್ ತಿಂದು ನಮ್ಮ ಹುಡುಗನೂ ಬೇಕು ಅಂತ ಅವನೊಬ್ಬನೇ ತಿನ್ನೋದಿಲ್ಲ. ನಮ್ಮ ಹುಡುಗನೇ 3 ಜನದಲ್ಲಿ ಅವನು ಹುಚ್ಚಿಡಿಸ್ಬಿಟ್ಟು ವಿಮಲ್ ಬೇಕು ಅಂತ ಎಷ್ಟು ಪ್ಯಾಕೆಟ್ ತಂದವ್ರು ನೋಡಿ. ಬಾತ್ರೂಮ್ ತೋರಿಸ್ತೀನಿ ಹಿಂಗೆ ವಿಡಿಯೋದಲ್ಲಿ. ಎಂದಿನ ಮಕ್ಕಳು ಇದ್ರೆ ಹಿಂಗೆ. ಸೊ ಸದ್ಯಕ್ಕೆ ನಾಗ್ಪುರಲ್ಲಿ ಇದ್ದೀವಿ. ಸೊ ನಾಗ್ಪುರಿಂದ ಫುಲ್ಲು ಬೆಂಕಿ, ಬಿರುಗಾಳಿ, ಬಿಸಿಲು ಎಲ್ಲ ಒಟ್ಟಿಗೆ ಐತೆ ಇಲ್ಲಿ ಗುರು. ಹೆವಿ ಬಿಸಿಲು. ಡೆಲ್ಲಿಲಿ ಹೆಂಗಿರುತ್ತೋ ನೋಡಬೇಕು ಬಸ್ಸು. ಎಲ್ಲ ಅವನು ಎಂತ ನೀರು ತಗೊಂಡ್ಬರ್ತೇನೆ. ಹಾಂ ಇಲ್ಲ ಐತಲ್ಲ. ನಮ್ಮ ಹುಡುಗ ದೊಡ್ಡ ಕ್ಯಾನೆ ತೊಗೊಂಡೋಗ್ತಾನೆ. ಏನು ಹೇಳ್ತಾರ? ಹಾಕ ವಿಡಿಯೋ ಕಿತ್ತಾ ಬೈ 50 ರೂಪಾಯಿ ಅಂತ. 50 ರುಪೀಸ್ ನೋಡಿ. 50 ರೂಪಾಯಿಗೆ ಈ ಥರ ವಾಟರ್ ಸಿಗುತ್ತೆ, ತೊಗೊಬೋದು. ಸುಮ್ಮನೆ ಅಲ್ಲಿ ಇಲ್ಲಿ ಬೆಂಗಳೂರಿಂದ 1700 ಕಿಲೋಮೀಟ್ರ್ ನಾಗ್ಪುರ ಮಹಾರಾಷ್ಟ್ರದಲ್ಲಿ ಬೇವ್ತೋದ್ವಿ ಬಸ್ಸು. ಫುಲ್ಲು ಬೇವ್ತಾಗೋದು. ಅಷ್ಟು ಬಿಸಿಲು ಇಲ್ಲೇನೆ. ಇನ್ನು ಡೆಲ್ಲಿಲೆಲ್ಲ ಎಷ್ಟು % ಬಿಸಿಲಿದೆ ಲೆಕ್ಕ ಹಾಕಿ. ಮಳೆಗಾಲ ಅಂತ ಬಂದರೆ ಬಿಸಿಲುಗಾಲ ಆಗ್ತೈತೆ ಬಸ್ಸು ನೋಡಿ ಭಯ. क्या करते हैं इसको? ಎಗ್ರಿ ಬಿಟ್ಟ ಆಯ್ತು. ಟಾಟಾ ಭಯ್ಯ, ಟಾಟಾ. ಅಮರ್ನಾಥ್ ಅವರು, ಬದ್ರಿನಾಥ್ ಅವರು, ನಾವು ಕೇದಾರ್ನಾಥ್ ಹೋಗ್ತಾ ಇದೀವಿ. ಬನ್ನಿ, ನಮ್ಮ ಫ್ರೆಂಡ್ಸ್ ಇದೆ. ಅಣ್ಣವ್ರು ಫುಲ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಫುಲ್ಲು ಯೂಟ್ಯೂಬ್ ಇಂದ ಅಣ್ಣವ್ರ ಮೇಲೆ ಇದ್ದಾರೆ. ಕಾಣಿಸ್ತೈತೆ. ಡೆಲ್ಲಿ ಫ್ರೆಂಡ್ BSF ನಮ್ಮ ಆರ್ಮಿಯಲ್ಲಿದ್ದಾರೆ. ಅವರೆಲ್ಲ ಗೊತ್ತಿಲ್ಲ. ಸೊ ಎಕ್ಸಾಕ್ಟ್ ಎಲ್ಲಪ್ಪ ಇದ್ದೀವಿ ಅಂದರೆ ನಾಗ್ಪುರ ದಾಟಿ ಮುಂದೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಅಂತ ಗೊತ್ತಿಲ್ಲ, ನೋಡ್ತಾ ಇರ್ಬೋದು. ವಿಮಲ್ ಹಾಕೊಳ್ಳೋರು, ಸೊ ಇದೆಲ್ಲ ಕುತ್ಕೊಳ್ಳೋರು. ಸೊ ನೋಡಿದ್ರಲ್ಲ, ಇದೆಲ್ಲ ನಡೀತಾ ಇರುತ್ತೆ. ಫುಲ್ಲು ಮಳೆ ಬರ್ತೈತೆ, ಒಳ್ಳೆ ವ್ಯೂ ಅಂತ. ನೋಡಿ ವಿಮಲ್ ಹಾಕೊಂಡೆಲ್ಲ ಹುಳ ಹಾಕ್ಬಿಟ್ಟವ್ರೆ ಟ್ರೈನು. ಅಣ್ಣವ್ರು ನಮ್ಗೆ ಸ್ವಲ್ಪ ಹೇಳೋದು ರೂಟ್ ಎಲ್ಲ ಹೋಗೋದು. ಥ್ಯಾಂಕ್ಸ್ ಅಣ್ಣ. ನಾವು ಫಸ್ಟ್ ಟೈಮ್ ಹೋಯ್ತಿರೋದಲ್ವ, ಸೊ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ವಿಚಾರಿಸಿದ್ದೀವಿ ಎಲ್ಲರನ್ನ. ನಮ್ಮ ಪಿಟ್ 3ನೇ ದಿನ ಟ್ರೈನಲ್ಲಿ ಹೋಯ್ತಾ ನಾನು. ಹೆಂಗೈತೆ ನೋಡಿ ಟ್ರೈನ್. ಕಲರ್ ಈ ಕಡೆ ಒಂದು ಕಲರ್ ಅದ, ಆ ಕಡೆ ಅದೇ ನೋಡಿ. AC ಕೋಚ್ ಅಂದ್ರೆ ಹಿಂಗಿರ್ತದೆ AC. ಬಸ್ಸು ಫೈನಲಿ ನಾವು ನಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಎಲ್ಲಿದ್ದೀವಿ ನೋಡಿ.
ಇರ್ಬೇಕು, ಇನ್ನೂ ಬಂದಿಲ್ಲ. ಇಲ್ಲಿಂದ ಹರಿದ್ವಾರ ಹೋಗ್ಬೇಕು. ಸೊ ಹರಿದ್ವಾರಿಂದ ಮತ್ತೆ ಸೋಮಪ್ರಾಯಗೆ ಹೋಗ್ಬೇಕು. ಸೋಮಪ್ರಾಯದಿಂದ ಗೌರಿಕುಂಡಿಂದ ವಾಕಿಂಗ್ ಬರೋ ಬೇಗಲ್ಲಿ. ಭಯ ಏನು ಇಷ್ಟೊಂದು ಬ್ಯಾಗ್ ತಂದವನೇ? ಮಗಳಿಗೆ ಭಯ ಹೊಸೊಬ್ರು ಸಿಕ್ಕವ್ರೆ ನಮ್ಮ ಭಯ ಇದೆ. ಅವ್ರ ಮಗಳಿಗೆ ಗೊಂಬೆ ಎತ್ಕೊಂಡು ಹೋಗ್ತಾರೆ ನೋಡಿ. ಕಮ್ಮಿ ಬಜೆಟ್ मेरे पास कैंप है. कैंप है यूट्यूब में आता. किधर से आता भाई? तुम बेंगलोर से आता? ಬೆಂಗಳೂರು. ಬೆಂಗಳೂರಿಂದ ರಿಷಿಕೇಶಲ್ಲಿ ಇರೋದು. ಇವ್ರ ಮನೆನೇ ರಿಷಿಕೇಶ್ ಅಂತೆ. ಸೊ ಅವ್ರ ಮಗಳಿಗೆ ನೋಡಿ ಬೊಂಬೆ ಎಲ್ಲ ತಗೊಂಡು ಹೋಗ್ತವ್ರೆ. ನಜಾಮುದ್ದೀನ್ ರೈಲ್ವೆ ಸ್ಟೇಷನು ಬಸ್ಸು. ಇದು ನಮಗೊಬ್ಬ ಪರಿಚಯ ಆದ. ಸೊ ರಿಷಿಕೇಶ್ ಅವ್ರ ಮನೆ ಅಂತೆ. ಸೊ ರಿಷಿಕೇಶಿಂದ 4-5 ಕಿಲೋಮೀಟರ್ ಅಷ್ಟೇ ಗೌರಿಕೊಂಡು. ಸೊ ಅಲ್ಲಿ ಗಂಟ ಒಂದು ಜೊತೆ ಹೋಯ್ತೀವಿ. ಸೊ ಫಸ್ಟ್ ಟೈಮ್ ಬಂದಿರೋಂದ್ರೆ ನಮ್ಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ. ಬನ್ನಿ ಬಸ್ಸು ಬಸ್ ಸ್ಟಾಪ್ ಹೋಗೋಣ, ಇಲ್ಲ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ನಮಗೆ ಬಸ್ಸು ನಜಾಮುದ್ದೀನ್ ರೈಲ್ವೆ ಸ್ಟೇಷನಿಂದ ಹರಿದ್ವಾರ್ಗೆ ಟ್ರೈನ್ ಇದೆ. ಡೈಲಿ 9:50ಗೆ ಟ್ರೈನ್ ಇದೆ ಬಸ್ಸು. ಅದರಲ್ಲೇ ಹೋಗಿ ಆರಾಮಾಗಿ. ಸೊ ನೋಡಿ ನಾವು ಆಟೋದಲ್ಲಿ ಹೋಗ್ತಾ ಇದ್ವಿ. ಸೊ ಆಟೋದಲ್ಲಿ ಹೋಗೋಕ್ಕೆ ಆಗಿಲ್ಲ. ಎಲ್ಲ ರೇಟ್ ಎಲ್ಲ ಸಿಕ್ಕಾಪಟ್ಟೆ ಹೇಳ್ತಾರೆ. ನಾವು ಗೊಂಬೆ ಮಾರೋರ ಜೊತೆ ತಾಗಿಕೊಂಡು ಹೋಗ್ತಾ ಇದ್ದೀವಿ. 50 ರೂಪಾಯಿ ಗೊಂಬೆ. ಸೊ ನಾವು ನಜಾಮುದ್ದೀನ್ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ನಜಾಮುದ್ದೀನ್ ರೈಲ್ವೆ ಸ್ಟೇಷನಿಂದ ಹರಿದ್ವಾರ್ಗೆ ಹೋಗಬೇಕು. ನೋಡಿ ಟ್ರೈನ್ ಬರುತ್ತೆ. ಸೊ ಟ್ರೈನಲ್ಲಿ ಹತ್ಬಿಟ್ಟು ಹೋಗಬೇಕು ಬಸ್ಸು. ನೋಡಿ ನೋಡ್ತಾ ಇರ್ಬೋದು. ಬಸ್ಸು ನಜಾಮುದ್ದೀನ್ ರೈಲ್ವೆ ಸ್ಟೇಷನಿಂದ ಹರಿದ್ವಾರ್ಗೆ ತುಂಬ ಟ್ರೈನ್ಗಳಿದೆ. ಟ್ರೈನ್ಗಳನ್ನ ವಿಚಾರಿಸ್ಬಿಟ್ಟು ಹತ್ತಿ ಬಸ್ಸು. ಸುಮ್ಮನೆ ಆಟೋಲಿ ಬಸ್ಸಲ್ಲೆಲ್ಲ ಹೋಗೋಕ್ಕಾಗಬೇಡಿ, ಯಾಕಂದರೆ ತುಂಬ ದುಡ್ಡಾಗುತ್ತೆ ಬಸ್ಸು. ಅದಕ್ಕೋಸ್ಕರ ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ.